ಇಲ್ಲಿ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಅವರು ಮುಖ್ಯಾಧಿಕಾರಿಗಳು ಏನದಾರಲ್ಲ ಅವರು ಇಲ್ಲ ಏನೋ ಬೇರೆ ಕಡೆ ಕೆಲಸ ಐತೆ ಅಂತ ಹೋಗಿದ್ದಾರೆ. ನಾವೇನಾಗಿದ್ದೀವಿ ಕೃಷಿ ಅಧಿಕಾರಿಗೆ ಇದ್ದೀರಿ. ನಿಮ್ಗೆ ಮುಂದಿನ ಸಾರಿ ನಾವು ಬರೋದ್ರೊಳಗೆ ನೀವು ID ಕಾರ್ಡ್ ಹಾಕಿರ್ಬೇಕು. ನಾವಂತಲ್ಲ, ಯಾರೇ ಬಂದರೂ ನೀವು ಕಡ್ಡಾಯವಾಗ ಕಚೇರಿ ಒಳಗೆ ಕಾಲಿಟ್ಟಿದ್ರೆ ನಿಮ್ಮ ಕೊಳ್ಳಾಗ ID ಬೇಕು ಸರ್. ಮತ್ತು ನೀವು ಯಾರನ್ನ ನಮ್ಗೆ ಗೊತ್ತಾಗಿಲ್ಲ. ಮತ್ತು ನಾವು ಕೆಲವೊಂದು ಒಳಗೆ ಗಮನಿಸಿದ್ದೀವಿ, ಯಾರೋ ಐಡೆಂಟಿಟಿ ನಿಮ್ಮ ಸಿಬ್ಬಂದಿಯವರು ಒಬ್ಬರು ಐಡೆಂಟಿಟಿ ಇಲ್ಲ ಒಳಗೆ. ಮತ್ತು ಇವರೇ ಸಿಬ್ಬಂದಿ ಅಂತಂದು ಏನು ಗೊತ್ತಾಗಬೇಕು, ರೈತರು ಏನಾದ್ರು ಕೆಲಸಕ್ಕೆ ಬಂದಿರಂತ ಯಾರು ಕೇಳಬೇಕು. ಹಾಗಾಗಿ ಅದು ID ಯಾಕೆ ಮಾಡಿದ್ದಾರೆ ಅಂತಂದ್ರೆ ನೀವು ಅಧಿಕಾರಿಗಳು ನೀವೇ ಈ ಕಚೇರಿ ಅಧಿಕಾರಿಗಳು ನೀವೇ ಅಂತ ಗಮನಿಸಕ್ಕ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಮತ್ತು ನೀವೇ ನಿರ್ಲಕ್ಷ್ಯ ಮಾಡಬಾರ್ದು. ಇಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಪಟ್ಟಿ ಮಾಡಿದ್ದೀವಿ. ಅದರ ಕೆಲವೊಂದು ನಿಮಗೆ ಮೇಲ್ನೋಟಕ್ಕೆ ದೊಡ್ಡ ದೊಡ್ಡ ಸಮಸ್ಯೆಗಳದಾವ, ಅವ್ನು ನಿಮ್ಗೆ ಗಮನಿಸಿ ತರ್ತಾ ಇದ್ದೀನಿ. ನಾವು KRS ಪಕ್ಷದಿಂದ ಇದನ್ನು ರಾಜ್ಯಾದ್ಯಂತ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಅದನ್ನು ನಮ್ಮ ಕಚೇರಿಗೆ ನಾವೇ ಖುದ್ದಾಗಿ ಬಂದು ಕೊಡ್ಬೇಕಂತ ನಾವಿಲ್ಲಿ ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಯಾವ ಥರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ, ಇವಾಗ ಗೊಬ್ಬರ ಅಂಗಡಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ನಮಗೆ ಬೇಕಾದಂಥ ಒಂದು ಗೊಬ್ಬರ ಬಿಟ್ಟು ಅದ್ರ ಜೊತೆಗೆ ಇದನ್ನು ತೊಗೊಂಡ್ರೆ ಅಷ್ಟು ನಾವು ಲಿಂಕ್ ತೊಗೊಂಡ್ರೆ ಕೊಡ್ತೀವಿ. ಮತ್ತು ಇನ್ನೊಂದು ಏನೋ ಅದನ್ನು ಕೇಳಿ ಇದನ್ನು ಕೇಳೋ ಅಂತ ಅದು ಯಾವುದು ಮಾಡಬೇಡ್ರಿ. ಸರ್ಕಾರದ ಮಾನದಂಡಗಳ ಪ್ರಕಾರ ಇದ್ರೊಳಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಇದು ಪ್ರತಿಯೊಂದು ನಿಮ್ಗೆ ಕೊಡಕತ್ತಿದ್ದೀವಿ. ಸರ್ಕಾರ ಏನಪ್ಪ ಸುತ್ತೋಲೆ ಹೊರಡಿಸಿದ್ದಪ್ಪ ಅಂತಂದ್ರೆ ನೀವು ಯಾವ ಥರ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಇದ್ರೊಳಗೆ ಐತಿ. ಅದ್ರೊಳಗೆ ಐತೇನ್ರಿ? ಇದ್ರೊಳಗೆ ಅದನ್ನು ನಿಮ್ಗೆ ಕೊಟ್ಟಿವಿ. ಸರ್ಕಾರ ಸುತ್ತೋಲೆ ಹೊರಡಿಸೈತಲ್ರಿ, ನಾವು ಅದನ್ನೇನು ಕೇಳಕತ್ತಿಲ್ಲ ನಿಮ್ಗೆ. ಪ್ರತಿಯೊಂದು ರೈತರು ಯಾರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಿಂದ ಗೌರವದಿಂದ ಕಾಣ್ರಿ. ರಾಜಕೀಯವ್ರೆಲ್ಲ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ, ದೇಶದ ಬೆನ್ನೆಲುಬು. ರಾಜಕೀಯವ್ರ ಜೊತೆ ನೀವು ಬೆನ್ನತ್ಬೇಡ್ರಿ. ಪ್ರಾಮಾಣಿಕವಾಗಿ ನೀವು ಸರ್ಕಾರಿ ಕೆಲಸ ಮಾಡೋರು ಏನಂತಾರಲ್ಲ, ಜನಸಾಮಾನ್ಯರ ಆಳ್ಗಳ್ರಿ ನೀವು. ಹಾಗಾಗಿ ಜನಸಾಮಾನ್ಯರ ಕೆಲಸವನ್ನ ಮಾಡ್ಬೇಕು ನೀವು. ಅದನ್ನ ಬಿಟ್ಟು ಏನಾರ ಸರ್ಕಾರದಿಂದ ಬಂದಂತ ಎಲ್ಲಾ ಮಾಹಿತಿಗಳು ಜನರಿಗೆ ಗೊತ್ತಾಗಂಗಿಲ್ಲ. ನೀವು ಏನಾರು ಯೋಜನೆ ಬರ್ತಂದ್ರೆ ಬೋರ್ಡ್ ಮೇಲೆ ಅಂಟಿಸ್ಬೇಕ್ರಿ. ಈ ತರ ಸರ್ಕಾರದಿಂದ ರೈತರಿಗೆ ಈ ತರ ಅನುಕೂಲ, ಅದನ್ನೆಲ್ಲ ಜನ ಸದುಪಯೋಗ ಮಾಡ್ಕೊಳ್ತಂತ ಪ್ರತಿ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಸರ್ಕಾರ ರೈತರಿಗೆ ಬೇಕಾದಂತ ಅತ್ಯಗತ್ಯ ವಸ್ತುಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತೈತಿ. ಅದು ಸುತ್ತಲೇ ಬಂದ ತಕ್ಷಣ ನಿಮಗೆ ಬರ್ತೈತಿ ನಿಮ್ಮ ಇಲಾಖೆಗೆ. ನಿಮ್ಮಿಂದ ಏನಾಗಬೇಕಪ್ಪ ಅಂತಂದ್ರೆ ರೈತರಿಗೆ ಮುಟ್ಟಬೇಕ್ರಿ. ಅದು ಪ್ರತಿಯೊಂದು ಸರ್ಕಾರದ ಯೋಜನೆಗಳು ರೈತರಿಗೆ ಮುಟ್ಟಿಸ ಕೆಲಸ ಮಾಡ್ಬೇಕಾದ ಜವಾಬ್ದಾರಿ ನಿಮ್ದು. ಸ್ಥಳೀಯವಾಗಿ ನೀವು ಇರ್ತೀರಿ. ಹಾಗಾಗಿ ಇದನ್ನೆಲ್ಲ ನೀವು ಫುಲ್ಲ ಇದ್ಕೊಂಡು ಓದಿ ನೋಡ್ರಿ. ಇದ್ರೊಳಗೆ ಏನಾರ ನಿಮ್ಮ ಅಧೀನದಾಗ ಬರ್ತಿರ್ತಕ್ಕಂಥ ಏನು ಇಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡ್ರಿ. ಯಾಕಂತಂದ್ರೆ ಎಲ್ಲ ನಿಮಗೆ ಬೇಕಾದಂತ ಐತ್ರಿ. ಹಾಗಾಗಿ ಗೊಬ್ಬರ ಅಂಗಡಿಯವರಿಗೆ MRPಗಿಂತ ಬೆಲೆ ಹೆಚ್ಚಿಗೆ ಕೊಟ್ಟು ಖರೀದಿ ಮಾಡಕ್ಕ ಎಲ್ಲ ರೈತರಿಗೂ ಅಕಸ್ಮಾತ್ ಹಂಗೇನ ನಿಮ್ ಗಮನಕ್ಕೆ ಬಂತಂದ್ರೆ ಆ ಲೈಸೆನ್ಸ್ ರದ್ದು ಮಾಡಿಸ್ಬೇಕು ನೀವು. ಯಾಕಂತಂದ್ರೆ ಅದೇನ್ ಕೇಳ್ತಾ ಅದು ರೈತರು ಯಾರು ಹೊಲ ಇದ್ದಲ್ಲಿ ಅವ್ರು ಅಟ್ಯಾಚ್ ಮಾಡಬೇಕು ಆ FID. ಅದು ನಮ್ಮಲ್ಲಿ ನಮ್ಮ ಇಲಾಖೆಯ ಸೌಲಭ್ಯ ತಗೋದಿರಲಿ, ತೋಟಗಾರಿಕೆ FID ಯೂನಿವರ್ಸಲ್ ಮಾಡಿರ್ತಾರೆ. ಈಗ ನಂದೊಂದು 4 ಸರ್ವೆ ನಂಬರ್ನಾಗ ಐತಿಲ್ಲ, ಆ FID ನಾವು ಹೊಡಿತೇವೆ. ನನ್ನ 4 ಸರ್ವೆ ನಂಬರ್ನಾಗ ಎಷ್ಟು ಹೊಲ ಐತಿ ಅನ್ನೋದು ಸಿಗ್ತದೆ. ಆ ಬೇಸ್ಗಡೆ ಆ ಏರಿಯಾದ ಮ್ಯಾಗ 1 ಎಕರೆಗೆ 1 ತಿಂಗಳಿಗೆ ಒಬ್ರಿಗೆ ಕೊಡಬೇಕಂತ ಸರ್ಕಾರ ಮಾಡಿದ್ದಾರೆ. ಯಾಕಂದರೆ ಹೆಚ್ಚಿಗೆ ಕಮರ್ಷಿಯಲ್ ಆಗಲಿ ಹೆಚ್ಚಿಗೆ ಯೂಸ್ ಮಾಡಬಾರ್ದು. ಯೂರಿಯಾ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಭೂಮಿ ಫಲವತ್ತತೆ ಟೋಟಲಿ ಕೊಲ್ಯಾಪ್ಸ್ ಆಗ್ತದೆ. ಅದಕ್ಕೆ ಅದನ್ನು ಈಗ ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ ಅದರ ಬದಲಾಗಿ ಬೇರೆ ಖೇತ ಬಚಾವೋ ಆಂದೋಲನ ಹಮ್ಮಿಕೊಂಡಿದ್ದೀವಿ. ಕಂಪಲ್ಸರಿ ಎಲ್ಲ ಗ್ರಾಮಗಳು ಖೇತ ಬಚಾವೋ ಅಂದರೆ ನಮ್ಮ ಭೂಮಿಯನ್ನು ರಕ್ಷಣೆ, ಮಣ್ಣನ್ನು ರಕ್ಷಣೆ ಮಾಡಬೇಕು. ಆ ಮಣ್ಣನ್ನು ರಕ್ಷಣೆ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಯೂರಿಯಾ ಇಂಥ ಕೆಮಿಕಲ್ ಗೊಬ್ಬರನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ನಾವು ಸ್ಲೋ ಆಗಿ ಸ್ವಲ್ಪ ಈಗ ಆರ್ಗ್ಯಾನಿಕ್ ಸಾವಯವ ಕಡೆ ಹೋಗ್ಬೇಕಾಯ್ತು. ಈಗ ನಮ್ಮ ರೈತರು ಸಡನ್ನಾಗಿ ಇವತ್ತು ಯೂರಿಯಾ ಬಂದ್ ಮಾಡಿ ಇವತ್ತು ನೀವು ಸಾವಯವ ಸ್ಟಾರ್ಟ್ ಮಾಡಪ್ಪ ಅಂದ್ರೆ ಮಾಡಲ್ಲ. ಅದಕ್ಕೆ ಈಗ ನಾವು ಸರ್ಕಾರ ಈಗ ನಾವು ಯೂರಿಯಾ ಪೂರ್ತಿ ಬಂದ್ ಮಾಡಿಲ್ಲ. ಇದೇ ರೀ ಒಂದು ಸ್ವಲ್ಪ ತಮಗೆಲ್ಲ ಗೊತ್ತೈತಿ. ಎಲ್ಲ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಏನು ನಡೆದಿದೆ, ಯುದ್ಧ ನಡೆದಿದೆ. ಯುದ್ಧ ಅದು ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಯುದ್ಧ ಆಗೋದು ಹಾರ್ಮೋನ್ಸ್ ಬಂದಾಗಿ ಸ್ವಲ್ಪ ಏನಾಗ್ತದೆ. ಬಟ್ ಆದರೂ ನಮ್ಮಲ್ಲಿ ಎಷ್ಟು ಈಗ ರೈತರು ಕೊಡಬೇಕಾಗಿದೆಯಲ್ಲ ಅಷ್ಟು ಯೂರಿಯಾ ಬರ್ತಾ ಇದೆ. ಅದು ಹಂತವಾಗಿ ಬರ್ತದೆ, ಒಮ್ಮೆ ಬರಂಗಿಲ್ಲ ರೀ. ಈಗ ರೈತರು ಏನು ಮಾಡ್ತಿದ್ರಿ, ರೈತರು ಏನು ಮಾಡ್ತಾರೆ ಒಂದು ಈಗ ಇನ್ನೇನು ಮುಂದೆ ಯೂರಿಯಾ ಬರ್ದಿಲ್ಲಪ್ಪ ಅಂತಂದು ಸಡನ್ ಒಂದು 20 ಚೀಲ ಒಂದು 15 ಚೀಲ ತೊಗೊಂಡು ಮನ್ಯಾಗ ಇಟ್ಕೋತಿದ್ರು. ಹಂಗೆ ಇಟ್ಕೋದ್ರಿಂದ ಏನಾಗ್ತಿದೆ ಆದರೂ ಅದು ಇದನ್ನು ಕ್ರಿಯೇಟ್ ಆಗ್ತದೆ, ಶಾರ್ಟೇಜ್ ಕ್ರಿಯೇಟ್ ಆಗ್ತಿದೆ ಸಡನ್. ಈಗ ಎಲ್ಲರೂ ಬಂದು ನಾವು ಇಷ್ಟು ಜನ ಒಂದು 20 ಜನ ಅದೇವೆ, 20 ಜನ 20 ಚೀಲ ನಾವು ಇಟ್ಕೊಂಡ್ರೆ 400 ಚೀಲ ರೀ.
ಇನ್ನು ಆ್ಯಕ್ಚುಲಿ ಈಗ ಸದ್ಯ ಯೂಸ್ ಮಾಡುವಂಥ ರೈತರಿಗೆ ಮತ್ತೊಬ್ರು ಯಾರೋ 11 ನಂಬರ್ ಬಂದರು, ಅವ್ರಿಗೆ ಆ ಗೊಬ್ಬರ ಸಿಗೋಲ್ಲ. ಯಾಕಂದ್ರೆ ನಾವು ಹೋಗಿ ಇಟ್ಕೊಂಡಿವಲ್ರಿ ಮನ್ಯಾಗ. ಸಾರ್ವಜನಿಕ ರೈತರಿಗೆ ಗುರುತಾಗ ಈಗ ನೀವು ಏನ ಈಗ ಕೆಲವೊಂದ ರಸಗೊಬ್ಬರ ಏನದಾವಲ್ಲ ಭೂಮಿಗೆ ಹಾನಿಕರಕ ಅದಾವ, ಅದನ್ನ ನೀವ್ ಏನಾರ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಜನರಿಗೆ ಅವೇರ್ನೆಸ್ ಮೂಡಿಸಿರೇನ್ರಿ ಇದ್ರ ಬಗ್ಗೆ? ಯೂಸ್ ಮಾಡಬಾರ್ದಂತ ಅವೇರ್ನೆಸ್ ಯಾವ್ದಾರ ಹಮ್ಕೊಳಕತ್ತೀರಿ? ನೋಡ್ರಿ, ಪಂಚಾಯತಿಗಲ್ಲ, ನಿಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ರಿ. ಎಲ್ಲಾ ದೊಡ್ಡ ದೊಡ್ಡ ಮಿಸ್ಟ್ರಿ ಮಾಧ್ಯಮಗಳು ಅದಾವು, ಇವ್ರಿಗೆ ಸರ್ಕಾರದಿಂದ ಇವ್ರಿಗೆ ಆದೇಶ ಹೊರಡಿಸ್ಬೇಕ. ಇದು ಟಿವಿ ಹಲೋ, ಏನಿಲ್ಲ, ಇಲ್ಲಿ ಇವ್ರು ಬಂದಿದ್ರೆ ಗ್ಯಾಸ್ ಪಕ್ಷ ಬಂದಿದ್ರೆ ಅವ್ರು ಸಾಕಿದ್ರೆ ನೀವು ಸುಮಾರು ಹಾಂ ಇದಾರೆ. ಹಲೋ, ಹಾ ನಮಸ್ತೆ ಸರ್, ಎಲ್ಲಿದ್ದೀರಿ ಸರ್? ಹಾ ಇರ್ಲಿ, ನೀವು ಹೋದ್ಮೇಲೆ ಇಲ್ಲಿ ಯಾರು ನಿಮ್ಮ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳು ಯಾರ್ರಿ? ಅವರೇ ಅದಾರೇನ್ರಿ? ಇಲ್ಲಿ ಸಿಬ್ಬಂದಿ ಕೊರತೆ ಅದನ್ರಿ? ಹಾ, ಸಿಬ್ಬಂದಿ ಕೊರತೆ ಇರ್ಲಿ, ನಾವು ಬಂದ್ ನೋಡಿದೀವು, ನಿಮ್ಮ ಅಧಿಕಾರಿಗಳ ಕೊಳ್ಳಲ್ಲಿ ಒಂದು ಐಡಿ ಇಲ್ಲ. ಇವರೇ ಅಧಿಕಾರಿಗಳಂತ ನಾವ್ ಹೆಂಗ್ ಗೊತ್ತು ಮಾಡ್ಕೋಬೇಕು? ನೀವು ಹೇಳಂಗಿಲ್ಲ ಅವ್ರಿಗೆ ಪ್ರತಿದಿನ ಐಡೆಂಟಿಟಿ ಹಾಕೊಂಡ್ಬರ್ರಿ ಅಂತ ಕೇಸಿಂದ? ಮತ್ತೆ ಹೇಳಿದ್ರು ಕೂಡ ಅವ್ರು ಹಾಕೊಂಡಿಲ್ಲ ಅಂದ್ರೆ ನಿಮ್ಮ ಮಾತಿಗೆ ಇದಿಲ್ಲೇನ್ರಿ ಅವ್ರಿಗೆ? ನೋಡ್ರಿ ಸರ್, ಇಲ್ಲಿ ಇದು ಕೃಷಿ ಇಲಾಖೆ ಅಂತಂದ್ರ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇರುವಂತ ಇಲಾಖೆ ಇದು. ಹಾಗಾಗಿ ನೀವು ನೋಡ್ರಿ, ಇಲ್ಲಿ ಮುಂದೆ ನಿಮ್ ಕಚೇರಿ ಮುಂದ್ಗಡೆ ಏನ್ರಿ ಎಷ್ಟು ಗಲೀಜ್ರಿ ಇದು ಹೊಲಸ. ಅದನ್ನ ಯಾವ್ದಾರ ಒಂದು ಸ್ವಚ್ಛತಾ ಕಾರ್ಮಿಕರ ಅದು ಸಿಬ್ಬಂದಿ ಅವ್ರಿಗಿಲ್ಲ, ಪುರಸಭೆ ಅವ್ರಿಗೆ ಹೇಳಿಕೆಸಿಂದ ಪುರಸಭೆ ವತಿಯಿಂದ ನಮ್ಗೆ ಈ ತರ ಹಿಂಗ ಡೈಲಿ ಬಂದ್ ಕಸ ಹುಡುಗರು ಅಂತ ಹೇಳ್ಬೇಕ. ಅವ್ರಿಗೇನ್ ಮನವಿ ಕೊಟ್ರಿ ನೀವು? ಮತ್ತೆ ಹೆಂಗಿರ್ಬೇಕ್ರಿ ಇದು? ಕೃಷಿ ಇಲಾಖೆ ಅಂದ್ರೆ ಯಾವ ತರ ಇರ್ಬೇಕು? ಯಾವ ತರ ಐತ್ರಿ? ಇಲ್ಲಿ ಅಲ್ರಿ, ಈ ತರ ಮಾಡೋದು ಸರಿ ಅಲ್ರಿ. ಯಾಕಂದ್ರೆ ಸರ್ಕಾರಿ ಇಲಾಖೆಗಳು ಏನಂತ ತಿಳ್ಕೊಂಡ್ರಿ ಸರ್ ನೀವು? ರೈತರು ಬರ್ತಾರ, ಸ್ವಚ್ಛತೆ ಇಲ್ಲಿ ರೈತರು ಬರ್ತಾರ, ರೈತರು ಒಂದು ಕುಂಡ್ರಾಕ ಒಂದ್ 4 ಕುರ್ಚಿ ಇಲ್ಲಿ ಒಳಗಡೆ. ಮತ್ತೆ ಹೆಂಗ್ರಿ ನೀವು ರೈತರ ಹೆಸರ ಮೇಲೆ ಸಂಬಳ ತಗೋತೀರಿ ಸರ್? ರೈತರಿಗೆ ಅನುಕೂಲ ಆಗೋ ತರ ಮಾಡ್ಬೇಕ. ಯಾಕಂತಂದ್ರ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಬಹಳ ದೊಡ್ಡದಿರ್ತದ್ರಿ, ಅದನ್ನ ನೀವು ಮರ್ತಂಗ್ ಕಾಣ್ತೈತಲ್ರಿ ಸರ್? ನೋಡ್ರಿ, ಮತ್ತೆ ನಾವು ಮನವಿ ಕೊಡ್ಲಾಕ್ ಬಂದೇವಿ. ತಮ್ಮ ಕಡೆ ನೀವು ನಿಗದಿಪಡಿಸಿರ್ತಕ್ಕಂಥ ನೀವು ನಿಗದಿಪಡಿಸಿರ್ತಕ್ಕಂಥ ರೇಟ್ಗಿಂತ ಜಾಸ್ತಿ ಹೆಚ್ಚಿನ ರೇಟಿಗೆ ರೈತರಿಗೆ ಖರೀದಿ ಮಾಡುವಂತ ಕಾಲ ಬಂದೈತ್ರಿ. ಯಾಕೆ ಬಂತ್ರಿ ಅದ? ನೀವು ನಿರ್ದಾಕ್ಷಿಣ್ಯವಾಗಿ ನೀವು ನೋಡ್ರಿ, ಅಂತದ್ ನಿಮ್ ಗಮನಕ್ಕೆ ಬಂದ ತಕ್ಷಣ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೋಬೇಕು. ಒಂದ್ ಸರಿ ವಾರನ 2ನೇ ಸರಿ ಲೈಸೆನ್ಸ್ ರದ್ದು ಮಾಡ್ಬೇಕು ಸರ್ ನೀವು. ನಿಮ್ಮ ವತಿಯಿಂದ ಕೆಲಸ ಆಗ್ಬೇಕಾಗತ್ತಂದ್ರ ಇಲ್ಲಿ ಸ್ಥಳೀಯವಾದ ರೈತರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ಪ್ರತಿಯೊಬ್ರು ನಿಮ್ಮ ಇಲಾಖೆಗೆ ಬರ್ತಕ್ಕಂತ ಕೆಲಸ ಆಗ್ಬಾರ್ದ್ರಿ. ನೀವು ರೈತರಿಗೆ ಸ್ಪಂದಿಸ್ರಿ. ಅಲ್ಲೆಲ್ಲಿ ನಮ್ ತಾಲೂಕು ಅಲ್ಲೆಲ್ಲಿ ಏನೈತ್ರಲ್ಲ ಎಲ್ಲಾ ಕಡೆ ಒಂದೊಂದು ಕಾರ್ಯಕ್ರಮ ಹಮ್ಕೊಳ್ರಿ. ರೈತರಿಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಮಾಡ್ರಿ ಸರ್. ರೈತರ ಕಾರ್ಯಕ್ರಮ ನಮ್ಮ ತಾಲೂಕದಾಗ ಆದ್ಯತೆ ಕೊಡ್ರಿ. ಯಾಕಂತಂದ್ರೆ ಜಾಸ್ತಿ ಇಲ್ಲಿ ಈ ಸೌದೈತಿ ಏನ್ರಿ? ಇರ್ಲಿ, ಒಳ್ಳೇದ್ರಿ. ಯಾಕಂತಂದ್ರ ಇಲ್ಲಿ ಬಹಳ ಸಮಸ್ಯೆಗಳದಾವ್ರಿ. ಆ ಸಮಸ್ಯೆಗಳನ್ನೊಂದು ಪಟ್ಟಿ ಮಾಡಿ ನಾವು ನಿಮ್ ಕಚೇರಿ ಕೊಟ್ಟಿದೀವಿ. ಅದನ್ನ ಓದಿ ಆ ಪ್ರಕಾರ ಏನೈತ್ರಲ್ಲ ಇನ್ನು ಮುಂದೆ ಬರೋದಿಂದಾಗ ಆ ಪ್ರಕಾರ ಎಲ್ಲವನ್ನ ನೀವು ಸರಿ ಮಾಡ್ಬೇಕು. ಅದು ನಿಮ್ ಜವಾಬ್ದಾರಿ ರೀ. ಇನ್ನೊಂದ್ಸರಿ ನಾವು ನಿಮ್ ಕಚೇರಿಗೆ ಬರಲ್ದಂಗ್ ಮಾಡ್ಕೊಡ್ರಿ. ಮತ್ತೊಂದ್ಸರಿ ನಾವು ಇನ್ ಹೇಳಕ್ ಬರಂಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಸರ. ಮತ್ತೆ ಯಾರೇ ಸಾರ್ವಜನಿಕ ಕರೆ ಮಾಡಿದ್ರು ಸ್ಪಂದಿಸ್ರಿ. ಅವ್ರಿಗೇನ್ ಕುಂದುಕೊರತೆಗಳು ಕೇಳ್ರಿ. ಹೌದ್ರಿ ಸರ್, LG ಮೋಹನ್ ಅಂತ, KRS ಜಿಲ್ಲಾ ಕಾರ್ಯದರ್ಶಿ. ಮತ್ತ ನಮ್ಮ ಅಧ್ಯಕ್ಷರದಾರ ದಾದಾ ಮುರುಗುಂಡೆ ಅಂತ. ನಮ್ಮ ಒಂದು 10-15 ಮಂದಿ 20 ಮಂದಿ ಟೀಮ್ ಬಂದೈತ್ರಿ ಸರ್. ಇಲ್ಲಿ ನಾವೆಲ್ಲ ಇಲ್ಲಿ ತಾಲೂಕು ಜಿಲ್ಲಾ
ಆಮೇಲೆ ಇಲ್ಲಿ ಸ್ಥಳೀಯ ಏನು KRS ಪಕ್ಷದ ಸೈನಿಕರದಾರ ಎಲ್ಲರೂ ತಮ್ಮ ಕಚೇರಿಗೆ ನಿಮ್ಗೆ ಭೇಟಿ ಆಗಲು ಬಂದಿದ್ದೀವಿ, ನೀವು ಇಲ್ಲ, ಅದಕ್ಕೆ ಇವ್ರ ಹತ್ರ ಕೊಟ್ಟೋಗಿರ್ತೀವಿ. ಅದನ್ನ ಸ್ವೀಕೃತ ಓದಿರ್ತೀವಿ, ಅದನ್ನ ನಿಮಗೆ ಓದಿ ಆ ಪ್ರಕಾರ ನೀವು ನೋಡ್ಕೊಡ್ರಿ ಸರ್. ಹಾಂ ಇದನ್ನು ಕೊಟ್ಟರೆ ಇದು ಮಾಡ್ಕೊಳ್ಳಿ. ಹೆಂಗ ನಿಲ್ಸರ್ ಅಲ್ಲಿ ಸೈಡ್ ನೀವು ನಿಲ್ರಿ ಸರ್, ನೀವು ನಿಲ್ರಿ ಹಂಗೆ. ಬರ್ರಿ ಅಕ್ಕ.